ಈ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಬಹಳ ಲಘುವಾಗಿ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಬಹುಶಃ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ SC ST ಜನಾಂಗದ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಏನು ಕಮಿಟ್ಮೆಂಟ್ ಇದೆ ಅನ್ನುವಂಥದ್ದು ಬಹುಶಃ ಅವ್ರಿಗೆ ಗೊತ್ತಿಲ್ಲ. ಬಹುಶಃ ಈ ರಾಜ್ಯದ ಜನರಿಗೆ ಎಲ್ಲರಿಗೂ ಗೊತ್ತಿದೆ. ಈ ಹಿಂದೆ SCP TSP ಹಣ ಕೇವಲ 6,000ರಿಂದ 8,000 ಇದ್ದಂಥ SCP TSP ಹಣ ಇವತ್ತು ಸುಮಾರು 29,000 ಕೋಟಿ ಆಗಬೇಕಂತಂದ್ರೆ ಏನು 24.1 ಒಂದು ಆ ಮಟ್ಟದಲ್ಲಿ ಇವತ್ತು ಈ ಅನುದಾನ ಬರಬೇಕಾದ್ರೆ ಅದು ನಮ್ಮ ಮುಖ್ಯಮಂತ್ರಿಗಳ ಕೊಡುಗೆ ಅನ್ನುವಂಥದ್ದು ಮೊದಲನೇದಾಗಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಬಹುಶಃ ಅವರು SCP TSP ಹಣನ ಎಲ್ಲೋ ಒಂದು ಕಡೆ ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಬಹುಶಃ ನಾವು 70 ಈಗಾಗಲೇ ಗೊತ್ತಿದೆ. ಹಿಂದೆ BJP ಸರ್ಕಾರದಲ್ಲಿದ್ದಾಗ ಸುಮಾರು 10,000 ಕೋಟಿ ರೂಪಾಯಿ ಎಲ್ಲೋ ಒಂದು ಕಡೆ ಆ SCP TSP ಹಣ ನಮ್ಮ ಹೆಸರಿನಲ್ಲಿ ಬೇರೆ ಜನರಲ್ ಆಗಿ ಹೋಗ್ತಾ ಇತ್ತು. ಆದರೆ ಅದನ್ನು ನಾವು ಗಮನಕ್ಕೆ ತಂದ ತಕ್ಷಣ ಇಮಿಡಿಯೇಟ್ ಆಗಿ ಅದನ್ನು ಕರೆಕ್ಷನ್ ಮಾಡಿ ಇವತ್ತು 70ಯನ್ನೇ ತೆಗೆದುಹಾಕಿ ಇವತ್ತು ಎಲ್ಲಿಯೂ ಕೂಡ SC ST ಜನರಿಗೆ ಅನ್ಯಾಯ ಆಗಬಾರ್ದು ಅನ್ನುವಂಥದ್ದು ಒಂದು ದೂರದೃಷ್ಟಿ ಇಟ್ಕೊಂಡು SC ST ಜನರಿಗೆ ಒಂದು ನ್ಯಾಯವನ್ನು ದೊರಕಿಸುವಂತ ಕೊಟ್ಟಂಥದ್ದು ಕೆಲಸ ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ನಾವು ನಮ್ಮ SC ST ರಾಜ್ಯ ಪರಿಷತ್ನಲ್ಲೂ ಕೂಡ ಎಲ್ಲೋ ಒಂದು ಕಡೆ 7C ನಲ್ಲೂ ಕೂಡ ನಮಗೆ ದುರ್ಬಳಕೆ ಆಗ್ತಾ ಇದೆ ಅನ್ನುವಂಥದ್ದು ಗಮನಕ್ಕೆ ತಂದ ಮೇಲೆ ಸಾಧಕ ಬಾಧಕಗಳನ್ನೆಲ್ಲ ಕೂಡ ನೋಡಿಕೊಂಡು ಇಮಿಡಿಯೇಟ್ ಆಗಿ ಅದನ್ನು ಕೂಡ ಸರಿಪಡಿಸುವಂತ ಕೆಲಸ ಮಾಡಲಿಕ್ಕೆ ಹೇಳಿದ್ದಾರೆ. ಇದೇನು ಮೊದಲನೇ ಬಾರಿ ಅಲ್ಲ. SCP TSP ಹಣ ಜನರಲ್ ಪ್ರೋಗ್ರಾಮ್ಸ್ಗೆ ಹೋಗುವಂಥದ್ದು ಇತ್ತೀಚೆಗೆ ಅಲ್ಲ. ಹಿಂದೆ ಕೂಡ ಇದೇ ರೀತಿಯಾಗಿ SCP TSP ಹಣ ಅನೇಕ ಜನರಲ್ ಪ್ರೋಗ್ರಾಮ್ಸ್ಗೆ ಹೋಗುವಂಥದ್ದು ತಾವೆಲ್ಲ ನೋಡಿದ್ರಿ. ಬಹುಶಃ ಅದರ ಅರಿವು ಅವರಿಗಿಲ್ಲ ಅಂತ ಕಾಣುತ್ತದೆ. ಅದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಇವತ್ತು ಅವರು ಹೇಳುವಾಗ ಕೂಡ ಎಲ್ಲೋ ಒಂದು ಕಡೆ ಒಂದು ಆರೋಗ್ಯದ ಮೇಲೆ ಅವರಿಗೆ ಆ ರೀತಿ ಒಂದು ಆರೋಗ್ಯದ ಒಂದು ದೃಷ್ಟಿಯಲ್ಲಿ ಅವರಿಗೆ ಈ ರೀತಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ರೀತಿ ಮಾತಾಡ್ತಾರಂತಂದ್ರೆ ಅವರ ಒಂದು ಯೋಗ್ಯತೆ ಏನಿದೆ ಅನ್ನುವಂಥದ್ದು ಕಾಣ್ತದೆ ಛಲವಾದಿ ನಾರಾಯಣಸ್ವಾಮಿ ಅವರು. ಆ ನಿಟ್ಟಿನಲ್ಲಿ ನಾವೆಲ್ಲ ಖಂಡಿಸ್ತೀವಿ. ಬಹುಶಃ ನಿಜವಾಗಿ ಕೂಡ ಇವರು ಸುಮ್ಮನೆ ಹೇಳಿಕೆಗಳನ್ನು ಕೊಡ್ತಾರೆ. ಇದೇ ಅವ್ರಿಗೆ ಕಮಿಟ್ಮೆಂಟ್ ಇದ್ರೆ ಹಿಂದಿನ ಸರ್ಕಾರದಲ್ಲಿ ಮಾಡಬೇಕಾಗಿತ್ತು. ಇದೇ ಕಮಿಟ್ಮೆಂಟ್ ಇದ್ರೆ ರಾಜ್ಯ ಸರ್ಕಾರಕ್ಕೆ ನಿನ್ನೆ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ, ರಾಜ್ಯದಲ್ಲಿ ಏನು ಆ ಬಜೆಟ್ ಅಲೋಕೇಶನ್ 5.5% ಕೂಡ SC ST ಜನರಿಗೆ ಆ ಹಣ ಹೋಗ್ತಾ ಇಲ್ಲ ಅನ್ನುವಂಥದ್ದು, ಅಲೋಕೇಶನ್ ಆಗಿದೆ ಅನ್ನುವಂಥದ್ದು. ಬಹುಶಃ ನಮಗೆ ಯಾವ ರೀತಿ ಆಕ್ಟ್ ಮಾಡಿ 24.1 ಕೊಟ್ಟಿದ್ದಾರೆ, ಅವ್ರಿಗೆ ಧೈರ್ಯ ಇದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೂಡ ಮಾಡಲಿ ಅನ್ನುವಂಥದ್ದು ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.